ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಷ್ಟಕ್ಕೂ ತಾಳಿ ಕಟ್ಸ್ಕೊಂಡಿರೋ ಹುಡುಗಿ ಏನು ಮಾತಾಡದೆ ಯಾಕೆ ಸುಮ್ಮನಿದ್ಲು? ಅವಳ ಗಂಡನ ಜೊತೆ ಸಂಸಾರ ಮಾಡೋದಕ್ಕೆ ಇನ್ನೊಂದು ಹುಡುಗಿನ ಕಳಿಸ್ತಿರ್ಬೇಕಾದ್ರೆ ನೋಡ್ಕೊಂಡು ಹೇಗೆ ಸುಮ್ಮನಿದ್ಲು? ತ್ಯಾಗ ಅನ್ಕೊಂಡಿರ್ಬೋದಪ್ಪ. ತ್ಯಾಗ ಅಲ್ಲ, ಹುಚ್ಚು, ದಡ್ಡತನ. ತನಗ್ ತಾನು ಅನ್ಯಾಯ ಮಾಡ್ಕೊಳ್ಳೋದು ಅಲ್ದೆ ತನ್ನ ಗಂಡನಿಗೂ ಅನ್ಯಾಯ ಮಾಡ್ತಿದ್ದಾಳೆ. ಅವಳು ಹೀಗೆ ಮಾಡಿದ್ ಸರಿನಾ? ಸರಿ ಬಿಡೋ, ಬೇರೆಯವ್ರ ಮನೆ ವಿಷಯದ ಬಗ್ಗೆ ನಮ್ಗ್ಯಾಕೆ? ನೀನ್ ಹೆಂಡತಿ ಯಾರ್ದೋ ಮನೆ ವಿಷಯ ಮಾತಾಡಿದ್ರೆ ನೀನ್ ಯಾಕೆ ತಲೆ ಕೆಡ್ಸ್ಕೊತ್ಯಾ? ಯಾವ್ದು ಸರಿ ಯಾವ್ದು ತಪ್ಪು ಅಂತ ಮಾತಾಡೋದ್ರಲ್ಲಿ ತಪ್ಪಿಲ್ವಲ್ಲಮ್ಮ. ಆ ಅನ್ಯಾಯ ನಮ್ಮನೇಲೆ ಏನಾದ್ರೂ ಆಗಿದ್ದಿದ್ರೆ ಅಂದ್ರೆ ಶ್ರೀಯಾ ಬದಲು ವೈದೇಹಿಗೆ ತಾಳಿ ಕಟ್ಟಿದ್ರೆ, ಶ್ರೀಯಾನ ಗಂಡನ ಮನೆಗೆ ಕಳಿಸ್ಬಿಡ್ತಿದ್ರಾ? ಹಾ, ಏನಮ್ಮ, ನಿನ್ನ ತಂಗಿ ಆದ್ರೂ ಸರಿ, ನಿನ್ನ ಗಂಡನ ಜೊತೆ ಸಂಸಾರ ಮಾಡೋದಕ್ಕೆ ಕಳ್ಸಿದ್ರೆ ನೀನ್ ಸುಮ್ಮನೆ ಇರ್ತೀಯಾ? ಮಗಳೇ, ಪ್ರಶ್ನೆ ಮಾಡಿದ್ದಕ್ಕೆ ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇದೇ ಪರಿಸ್ಥಿತಿ ನಿಜ ಆಗಿದ್ದಿದ್ರೆ ಏನಾಗ್ತಿತ್ತು? ಇದನ್ನೆಲ್ಲ ಅವರು ಹೇಗೆ ಸಹಿಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಅದೇ ನನ್ನ ಮನೇಲಾಗಿದ್ದಿದ್ರೆ ಆ ಕ್ಷಣನೇ ನನ್ನ ಪ್ರಾಣನೇ ಹೋಗಿರೋದು. ಲೇ ಲೇ ಲೇ, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ ಇಲ್ಲ ಭೂತ ಗೀತ ಮಿಟ್ಕೊಂಡಿದ್ಯಾ? ನೋಡ್ತಾ ಇದ್ರೆ ನಿನ್ ಮಗಳು ಸಂಸಾರನ ನೀನೇ ಹಾಳು ಮಾಡೋ ತರ ಇದ್ಯಾ ಕಣೆ. ನೋಡು, ಇನ್ನೊಂದ್ಸಲ ಮಾತಾಡ್ಬೇಕಾದ್ರೆ ಮೈ ಮೇಲೆ ಪ್ರೆಗ್ನೆ ಇಟ್ಕೊಂಡು ಮಾತಾಡು. ಹಾ, ಕೇಳ್ದೆ ಅಕ್ಕ ಅಪ್ಪ ಹೇಳಿದ್ದನ್ನ? ನಿನಗೂ ನೀನು ಅನ್ಯಾಯ ಮಾಡ್ಕೊಳ್ಳೋದಲ್ದೆ ಫೋಟೋದವ್ರು ಕೂಡ ನೀನು ಅನ್ಯಾಯ ಮಾಡ್ತಿದ್ಯಾ. ಇದು ಯಾರ್ದೋ ಮನೇಲಿ ನಡೆದಿದ್ದ ಕತೆ ಅಲ್ಲ, ನಮ್ಮ ಮನೇಲೆ ನಡೆದಿದ್ದು ಅಂತ ಅಪ್ಪಂಗೆ ಗೊತ್ತಾದ್ರೆ ಖಂಡಿತ ಸುಮ್ಮನಿರಲ್ಲ ಅಕ್ಕ. ತಕ್ಷಣ ಶ್ರೀಯಾಕನ್ ಕರೆಸಿ ನಿನ್ನ ಫೋಟೋದವ್ರ ಮನೆಗೆ ಕಳಿಸ್ತಾರೆ. ಅಪ್ಪ ಸಿಟ್ ಮಾಡ್ಕೊಂಡಿದ್ ನೋಡಿ ಹೇಳ್ಬಿಡೋಣ ಅಂತ ಅನ್ನಿಸ್ತು. ಆದ್ರೆ ನಾನು ಮಾತು ಕೊಟ್ಟಿನಲ್ಲ, ಅದಕ್ಕೆ ನಾನು ಅಪ್ಪಂಗೇನು ಹೇಳಿಲ್ಲ ಅಕ್ಕ. ಒಂದ್ಸಲ ನನಗೆ ನಿಜ ಹೇಳಕ್ ಅವಕಾಶ ಕೊಡಕ್ಕ, ನಾನು ಏನು ಅಂತ ತೋರಿಸ್ತೀನಿ. ನಿನಗಪ್ಪ ಬೇಡ ಅಂದ್ರೆ ನೀನಿಷ್ಟ ಬಂದಾಗ ಮಾಡ್ಕೊ. ಪಾಪ ಪುಣ್ಯ ಅನ್ಯಾಯದ ಬಗ್ಗೆ ಮಾತಾಡಿದಪ್ಪ ಇನ್ನೊಂದು ವಿಷಯನೂ ಹೇಳಿದ್ರು ಕಣೋ. ಇದೇ ಘಟನೆ ನಮ್ಮ ಮನೇಲಿ ನಡೆದಿದ್ದಿದ್ರೆ ನನ್ನ ಗುಂಡಿಗೆ ನಿಂತು ಹೋಗ್ತಿತ್ತು ಅಂದ್ರು.
ಹೇಳು, ನಿಜನೆಲ್ಲ ಹೇಳಿ ಅಪ್ಪನ್ನ ನಮ್ಮಿಂದ ದೂರ ಮಾಡ್ತೀಯಾ? ಅಯ್ಯೋ ಅಕ್ಕ, ಅಪ್ಪ ಏನೋ ಸಿಟ್ಟಲ್ಲಿ ಹೇಳಿದ್ರು. ನಿನಗೆ ಈ ಥರ ಆಗಿದೆ ಅಂತ ಗೊತ್ತಾದ್ರೆ ಅವ್ರೇನು ಯೋಚಿಸಲ್ಲ ಅಕ್ಕ. ಹೇಗೆ ನ್ಯಾಯ ಕೊಡಿಸ್ಬೇಕು ಅಂತ ಯೋಚಿಸ್ತಾರೆ. ನನಗಷ್ಟೊಂದು ಧೈರ್ಯ ಇಲ್ಲ ಮಾರುತಿ. ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ಯಾ, ತುಂಬಾ ಸಂತೋಷ. ಮುಂದೇನು ಇದೇ ರೀತಿ ನಡ್ಕೊ. ಇವತ್ತು ಬೇಗ ಬೆಡ್ರೂಮ್ ಒಳಗಡೆ ಬಂದ್ಬಿಟ್ರೆ ಮನ್ಸ್ ಬದಲಾಯಿಸಿ ಮನುಷ್ಯ ಹತ್ರ ಆಗ್ತಾನೇನೋ ಅನ್ಕೊಂಡೆ. ಅದು ನಿದ್ದೆ ಮಾಡೋದಕ್ಕ? ಇವ್ರು ಮಂಚದ ಮೇಲೆ ಮಲ್ಗೋದ್ ಬಿಟ್ಟು ಕೆಳಗಡೆ ಮಲ್ಗಿದಾರಲ್ಲ. ಎಲ್ಲಾದ್ರೂ ಮಲ್ಕೊಳ್ಳಿ ಬಿಡು. ಇವ್ರು ನನ್ನಿಂದ ಎಷ್ಟು ದೂರ ಇರ್ತಾರೋ ಅಷ್ಟು ಬೇಗ ಹೀರೋಯಿನ್ ಆಗೋ ನನ್ನ ಕನ್ಸು ನನ್ಸಾಗುತ್ತೆ. ಏನು ಕೇಳ್ದೇನೆ ನನ್ನ ಪಾಡಿಗೆ ನಾನೇನಾದ್ರೂ ಮಂಚದ ಮೇಲೆ ಮಲ್ಕೊಂಡ್ರೆ ಕೊಬ್ಬು ಅನ್ಕೋತಾರೇನೋ. ಹೀರೋಯಿನ್ ಆಗಬೇಕು ಅಂದರೆ ಒಳ್ಳೆ ಇಂಪ್ರೆಷನ್ ಗಿಟ್ಟಿಸ್ಕೋಬೇಕಲ್ವಾ? ಬ್ಯಾಡ್ ರಿಮಾರ್ಕ್ಸ್ ತಗೊಂಡ್ರೆ ಹೇಗೆ? ಇಂಪ್ರೆಷನ್ನ ಗಿಟ್ಟಿಸ್ಕೊಳ್ಳೋಣ. ಏನ್ರಿ? ಏನು? ಅದೇ ಮೇಲ್ ಮಲ್ಕೊಳ್ದೆ ಕೆಳಗ್ ಮಲ್ಗಿದಿರಲ್ಲ, ಯಾಕೆ? ಮೇಲ್ ನೀನ್ ಮಲ್ಕೋತಿಯಲ್ಲ, ಹಾಗಂತ ನೀವ್ ಕೆಳಗ್ ಮಲ್ಕೋತೀರಾ? ನೀನ್ ಕೆಳಗ್ ಮಲ್ಗ್ತೀಯ ಅಂದ್ರೆ ಕಾಟ್ ಮೇಲೆ ಮಲ್ಕೊಳ್ಳೋಕೆ ನನ್ಗೇನು ಅಭ್ಯಂತರ ಇಲ್ಲ. ಇವ್ರಿಗೆ ಹೀಗೆ ಅರ್ಥ ಆಯ್ತಾ? ಆಹಾ, ಕುಂಕಣ್ಣನ್ ಕಸಿನ್ ತರ ಹೇಗ್ ನಿದ್ದೆ ಮಾಡ್ತಿದಾರ ನೋಡು. ಆದ್ರೂ ಮಂಚ ಖಾಲಿ ಇರ್ಬೇಕಾದ್ರೆ ಬಾಯಿ ಮುಚ್ಕೊಂಡ್ ಮಲ್ಗೋದ್ ಬಿಟ್ಟು ನಿನಗ್ ಬೇಕಿತ್ತೇನೆ ಇದೆಲ್ಲ? ಓವರ್ ಆಕ್ಟಿಂಗ್ ಮಾಡ್ತಿಯಲ್ಲ, ಅನ್ಭವಿಸು. ಹಾಲ್ ತಗೊಳ್ಳಿ. ನಾನು ಕೊಟ್ಟಿರೋ ಪೌಡರ್ನ ದಿನ ಕುಡಿತಾ ಇದ್ದಾನೆ ಅಂದ್ರೆ ಮೇಲೆ ಹೋಗೋ ಟೈಮು ಹತ್ರ ಬಂತು ಅಂತ. ಏನಾಯ್ತ್ರಿ? ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಕೌಸಲ್ಯ, ಮಗನ್ ಮದುವೆ ಮಾಡ್ಬೇಕಂತ ತುಂಬಾ ಯೋಚನೆ ಮಾಡಿದ್ವಿ. ಕೊನೆಗೆ ಅವನು ಇಷ್ಟಪಟ್ಟಿರೋ ಹುಡುಗಿ ಜೊತೆನೆ ಮದುವೆ ಮಾಡಿಸಿದ್ವಿ. ಆ ಚಿಂತೆ ದೂರ ಆಯಿತು. ಇನ್ನು ಮಿಕ್ಕಿರೋ ಜವಾಬ್ದಾರಿಗಳನ್ನೆಲ್ಲ ಒಂದೊಂದಾಗ ಅವನಿಗೆ ಒಪ್ಪಿಸ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಈಗ ಅವಸರ ಏನ್ರಿ? ನಿಧಾನಕ್ಕೆ ಒಂದೊಂದೇ ಒಪ್ಸಿದ್ರಾಯ್ತು. ನಾಳೆ ಹೇಗಿರುತ್ತೋ ಗೊತ್ತಿಲ್ವಲ್ಲ ಕೌಸಲ್ಯ.
ಅಯ್ಯಯ್ಯೋ, ನನಗೆ ವಯಸ್ಸಾಗ್ತಾ ಇದೆ. ಏನು ಅಂದ್ರೆ ಅಪಶಕುನದ ಮಾತುಗಳನ್ನ ಆಡಬೇಡಿ. ಯಾರಿಗೇನೂ ಆಗೋದಿಲ್ಲ. ಎಲ್ಲ ನಾವ್ ಅನ್ಕೊಂಡ ಹಾಗೆ ನಡೆಯತ್ತೆ. ನೆಮ್ಮದಿಯಾಗಿ ನಿದ್ದೆ ಮಾಡಿ. ಎದ್ದೇಳೆ, ಎದ್ದೇಳು. ಅಜ್ಜಿ ಬಾಯ್ ಮುಚ್ಚು. ಜೋರ ಮಾತಾಡಿದ್ರೆ ಕತ್ತೆ ಹಿಸಕ್ ಬಿಡ್ತೀನಿ. ಎಲ್ಲೇ ನಿನ್ ಬಟ್ಟೆಗಳು, ಎಲ್ಲೇ ನಿನ್ ಬ್ಯಾಗು, ಎಲ್ಲೇ ಇಟ್ಟಿದ್ಯಾ? ಅಜ್ಜಿ ಅಜ್ಜಿ ನನ್ ಬಟ್ಟೆನ್ ಯಾಕೆ ಎತ್ತಿಡ್ತಾ ಇದ್ದೀರಾ ಅಜ್ಜಿ? ಮುಚ್ಚು, ಬಾಯಿ ಮುಚ್ಚು ಅಂತ ಹೇಳ್ದೆ ತಾನೆ. ನಡಿ ಆಚೆಗೆ. ಒಂದು ಕ್ಷಣ ಕೂಡ ನೀನು ಮನೇಲಿ ಇರ್ಕೊಡ್ದು. ನಡಿ, ನಡಿಯೇ. ಬೇಡ ಅಜ್ಜಿ, ಬೇಡ ಅಜ್ಜಿ. ನಡಿಯೇ, ನಡಿ, ನಡಿಯೇ, ಬಾರೆ. ಅಜ್ಜಿ ಅಜ್ಜಿ, ನಾನು ಏನ್ ತಪ್ಪು ಮಾಡ್ದೆ ಅಂತ ಹೋಗು ಅಂತಿದ್ದೀರಾ? ಹಾ, ನೀನ್ ಇಲ್ಲೇ ಇದ್ರೆ ನನ್ ಮೊಮ್ಮಗಳು ಸಂಸಾರ ಹಾಳಾಗೋಗುತ್ತೆ. ನನ್ನಿಂದ ಯಾವ ಸಮಸ್ಯೆನೂ ಬರೋದಿಲ್ಲ. ನಾನು ಯಾರಿಗೂ ಹೇಳಲ್ಲ ಅಂತ ಮಾತು ಕೊಟ್ಟಿದ್ದೀನಲ್ಲ. ನೀನ್ ಮಾತು ಕೊಟ್ಟಿದ್ಯಾ ಕಣೆ, ಆದ್ರೆ ಆ ಹುಡುಗ ಸುಮ್ನಿರ್ಬೇಕಲ್ಲ. ನಿನ್ನನ್ ಪ್ರೀತಿಸಿರೋದಿಕ್ಕೆ ಶ್ರೇಯನ್ ಮದ್ವೆ ಆಗಿದ್ರು ನಿನ್ನನ್ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದ. ನಿನಗೆ ತಾಳಿ ಕಟ್ಟಿದ್ದು ಅಂತ ಗೊತ್ತಾದ್ರೆ ಸುಮ್ನಿರ್ತಾನಾ? ನನ್ ಮೊಮ್ಮಗಳನ್ ಬಿಟ್ಟು ನಿನ್ನನ್ ಕರ್ಕೊಂಡು ಹೋಗ್ತಾನೆ ಕಣೆ. ಅದಕ್ಕೆ ನೀನ್ ಇರ್ಬಾರ್ದು. ಅಜ್ಜಿ, ಹಾಗೆಲ್ಲ ಏನೂ ಆಗಲ್ಲ. ಅವ್ರ ಹತ್ರ ಕೂಡ ನಾನೇನು ಹೇಳಲ್ಲ. ಅಯ್ಯೋ, ನಾನ್ ನಂಬಲ್ಲ. ಯಾವತ್ತೇನಾಗುತ್ತೋ ಅಂತ ಯಾರಿಗ್ ಗೊತ್ತು? ಇವತ್ ನನ್ ಸೊಸೆ ಹೇಳ್ಬಿಡ್ತಿದ್ಲು, ನಾಳೆ ಇನ್ನೊಂದ್ ರೀತಿಲಿ ಸತ್ಯ ಗೊತ್ತಾದ್ರೆ? ಯಾರ್ದೋ ಮನೇಲಿ ನಡೆದಿದ್ದು ಅಂತ ಹೇಳಿದಿಕ್ಕೇನೆ ನನ್ ಮಗ ಸಿಟ್ ಮಾಡ್ಕೊಂಡ. ಅದೇ ಈ ಮನೇಲಿ ನಡೆದಿದ್ದು ಅಂತ ಗೊತ್ತಾದ್ರೆ ಅವನ್ ಬದುಕ್ತಾನಾ? ನಿನ್ನ ಅವ್ರ ಮನೆ ಕಳಿಸ್ಬಿಟ್ಟು ಇಲ್ಲಿ ನೇಣ್ ಹಾಕೊಂಡು ಸಾಯ್ತಾನೆ ಕಣೆ. ಆ ಕಡೆ ಮಗನ್ ಪ್ರಾಣನ, ಈ ಕಡೆ ನನ್ ಮೊಮ್ಮಗಳು ಸಂಸಾರನ ಹಾಳು ಮಾಡಕ್ ನಾನ್ ಬಿಡಲ್ಲ. ಅದಕ್ಕೆ ನೀನ್ ಹೋಗ್ಬೇಕು. ಮತ್ತೆ ಈ ಜನ್ಮದಲ್ಲಿ ನಮಗ್ ಮುಖ ತೋರಿಸ್ಬೇಡ. ನಡಿಯೇ, ಹೋಗೆ. ಅಜ್ಜಿ ಬೇಡ ಅಜ್ಜಿ, ನಿಮ್ಮ ಕೈ ಮುಗಿತೀನಿ. ನಿಮ್ಮನ್ನೆಲ್ಲ ಬಿಟ್ಟು ನಾನು ಬದುಕಿರಲ್ಲ. ಹೋಗು ಅನ್ಬೇಡಿ. ನಿಮ್ ಕಾಲ್ ಬೇಕಾದ್ರೂ ಹಿಡ್ಕೋತೀನಿ ಅಜ್ಜಿ, ನನ್ನನ್ನು ಹೋಗು ಅನ್ಬೇಡಿ. ನನ್ನನ್ನು ಕಳಿಸ್ಬೇಡಿ ಅಜ್ಜಿ. ಸರಿ, ಕಾಲ್ ಹಿಡ್ಕೊಂಡ್ ಬೇಡ್ಕೋತಾ ಇದೀಯ ಅಂತ ಸುಮ್ನೆ ಬಿಡ್ತಾ ಇದ್ದೀನಿ. ಆದ್ರೆ ಒಂದ್ ಷರತ್ತು, ನಿನ್ ಕುತ್ತಿಗೆಯಲ್ಲಿರೋ ತಾಳಿನ ಬಿಸಾಕು. ಏನ್ ನೋಡ್ತಿದ್ಯೆ? ತೆಗಿಯೇ. ಅಜ್ಜಿ ಅಜ್ಜಿ, ಬೇಡ ಬೇಡ ಅಜ್ಜಿ, ಬೇಡ ಅಜ್ಜಿ. ನೀನ್ ತೆಗಿಯಲ್ವೇ? ನಂಗೊತ್ತು, ನಿನ್ ಮನ್ಸಲ್ಲೆಲ್ಲೋ ನೀನೇ ಅವನ್ ಹೆಂಡತಿ ಅನ್ನೋ ಭಾವನೆ ಇದೆ.
ಯಾವತ್ತೋ ಒಂದಿನ ನನ್ ಮೊಮ್ಮಗಳು ಸಂಸಾರಕ್ಕೆ ಮುಳ್ಳಾಗ್ತೀಯ. ಅಯ್ಯೋ, ನಾನು ಹಾಗೆಲ್ಲ ಮಾಡಲ್ಲ ಅಜ್ಜಿ. ನಾನು ಮಾತು ಕೊಟ್ಟಿದ್ದೀನಲ್ವಾ. ನಂಬಲ್ಲ ಅಂತ ಹೇಳದ್ನಲ್ಲ. ತಾಳಿ ಇತ್ಕೊಂಡು ಹೀಗೆ ಓಡಾಡ್ತಿದ್ರೆ ಯಾವಾಗ ಬೇಕಾದ್ರೂ ನನ್ ಮಗ ನೋಡ್ಬೋದು. ಆ ಹುಡುಗನು ಗೊತ್ತಾಗೋ ಸಾಧ್ಯನೂ ಇದೆ. ದಿನೇ ದಿನೇ ಭಯದಲ್ಲಿ ಬದುಕುವಂತ ಕರ್ಮ ನಮ್ಗೇನೆ. ನೀನ್ ಈ ಮನೆಯಿಂದ ಆಚೆ ಹೋಗ್ಬೇಕು, ಇಲ್ಲ ಈ ತಾಳಿನಾದ್ರೂ ತೆಗಿಬೇಕು. ತಾಳಿನ ತೆಗಿ ಅಂತ ಹೇಳ್ಬೇಡಿ ಅಜ್ಜಿ, ನಿಮ್ಮ ಕೈ ಮುಗಿತೀನಿ. ಹಾಗಾದ್ರೆ ಮನೆ ಬಿಟ್ಟು ಹೋಗೆ. ಏನೇ ನೋಡ್ತಿದ್ಯಾ? ಹೋಗ್ತೀಯಾ ಇಲ್ಲ ತಾಳಿ ತೆಗಿಲ್ಲ? ಬೇಡ ಬೇಡ ಅಜ್ಜಿ, ಈ ಮನೆ ಬಿಟ್ಟು ಹೊರಟು ಹೋಗ್ತೀನಿ. ಹಾಗಾದ್ರೆ ಹೋಗೆ. ಹೇಯ್, ಆ ಕಡೆ ಎಲ್ಲೇ ಬಾಗ್ಲು ಇಲ್ಲಿರೋದು. ಹೋಗೋಕ್ಕೂ ಮೊದಲು ಒಂದೇ ಒಂದ್ಸಲ ಅಪ್ಪ ಅಮ್ಮನ್ನ ನೋಡ್ಕೊಂಡು ಹೊರಟೋಗ್ತೀನಿ ಅಜ್ಜಿ. ದಯವಿಟ್ಟು ನೋಡೋದಕ್ಕೆ ಬಿಡಿ. ಆ ತಾಳಿ ಒಳಗೆ ಹಾಕೋ. ನಿಮ್ಮನ್ನ ಕೇಳ್ದೆ ಯಾವತ್ತೂ ಈ ಮನೆಯಿಂದ ಹೊರಗೆ ಹೋಗೇ ಇಲ್ಲ ನಾನು. ಇವತ್ತು ಶಾಶ್ವತವಾಗಿ ಹೊರಟೋಗ್ತಾ ಇದ್ದೀನಿ. ಅಜ್ಜಿ ಕೋಪದಿಂದ ಹೋಗು ಅಂದ್ರೂ ಕೂಡ ಅದು ಈ ಮನೆಗೆ ಒಳ್ಳೇದೆ ಅಂತ ನಂಗೆ ಗೊತ್ತು. ಇಷ್ಟು ದಿನ ನನ್ನನ್ನ ಸಾಕಿ ಬೆಳೆಸಿದ್ದಕ್ಕೆ ನಿಮ್ ಋಣನ ಈ ರೀತಿ ತೀರಿಸ್ತಿದ್ದೀನಿ ಅಂತ ಅನ್ಕೊಳ್ಳಿ. ನಿಂಗೆ ಹೇಳ್ತಾ ಇರೋದು. ಏಯ್ ಬಾ.
ಏಯ್